ಪ್ರಾಡಕ್ಟ್ನ ಯೂಸ್ ಮಾಡಿದರೆ ಮೇ ಬಿ ನಾವು ಅವ್ರ ಥರ ಕಾಣಿಸ್ತೀವಿ, ಇವ್ರ ಥರ ಕಾಣಿಸ್ತೀವಿ, ಹೆಂಗೆ ಇದನ್ನೆಲ್ಲದನ್ನು ತಡ್ಕೊಬೇಕು ಅಂತ ಅನಿಸ್ತಿದೆ ಮಾತ್ರ. ನಮ್ಮ ಥಿಂಕಿಂಗ್ ಈ ಸರ್ತಿ ಸ್ಯಾಲ್ರಿ ಆದಮೇಲೆ ತೊಗೊಳ್ಳೋಣ ಅದನ್ನ ಅಂತ. ಬಿಕಾಸ್ ಬಟ್ ಲೆಟ್ ಮೀ ಫಸ್ಟ್ ಯೂಸ್ ಸಕ್ತಾವಾಲ. ಆಫೀಸಿಗೆ ನಮ್ಮ ಕಲೀಗ್ಸ್ ಎಲ್ಲ ಹೆಂಗೆಲ್ಲ ಬರ್ತಾರೆ ಗೊತ್ತಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಸ್ಮಯ ವ್ಲಾಗ್ಸ್. ಇವತ್ತಿನ ವಿಡಿಯೋನಲ್ಲಿ ನಾನು ಸಿಂಪಲ್ ಆಗಿ ಒಂದು ಆಫೀಸ್ ಲುಕ್ನ ಕ್ರಿಯೇಟ್ ಮಾಡೋಣ ಅಂತಂದೇಳಿ ಅಂದ್ಕೊಂಡೆ. ರೈಟ್ ನಾವು ದ ಟೈಮ್ ಈಸ್ 4 o'clock AM. ನಾನು ಮನೆ ಒಂದು 6 ಗಂಟೆಗೆ ಬಿಡಬೇಕಾಗತ್ತೆ. ಸೊ ಲೆಟ್ಸ್ ಗೆಟ್ ರೆಡಿ. ಇವಾಗ 6ಗೆ ಬಿಟ್ಟರೆ ಅರೌಂಡ್ ಒಂದು 9-10 ಹಂಗಾಗುತ್ತೆ ಗೈಸ್ ಆಫೀಸ್ ಹೋಗೋದಕ್ಕೆ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಫಸ್ಟ್ ಥಿಂಗ್ ನಾನು ಆ್ಯಕ್ಚುಲಿ ಯೂಸ್ ಮಾಡೋದೇನು ಅಂತಂದೇನಂದರೆ, ದಿಸ್ ಈಸ್ ಟೋನರ್. ಇದನ್ನ ನಾನು ಆ್ಯಕ್ಚುಲಿ ಇವತ್ತರ ಹೋಮ್ ಮೇಡ್ ಟೋನರ್ ಅಂತಲೇ ಹೇಳ್ಬೋದು. ಐ ಹ್ಯಾವ್ ಟು ಟೆಲ್ ಯು, ಇವಾಗ ಆ್ಯಕ್ಟರ್ಸು ಯಾರ್ಯಾರನ್ನ ನೋಡಿಬಿಟ್ಟು ಓಕೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದರೆ ಮೇ ಬಿ ನಾವು ಅವ್ರ ಥರ ಕಾಣಿಸ್ತೀವಿ, ಇವ್ರ ಥರ ಕಾಣಿಸ್ತೀವಿ, ಅದೆಲ್ಲ ಇಲ್ಲ ಗೈಸ್. ದೇ ಆರ್ ಪ್ರಮೋಟಿಂಗ್ ಇಟ್ ಆಫ್ಟರ್ ಗೋಯಿಂಗ್ ಥ್ರೂ ಸರ್ಜರೀಸ್. ಅದೆಲ್ಲ ಆದಮೇಲೆ ಅವ್ರ ಸ್ಕಿನ್ ಹಂಗಿರೋದು. ನಿಮ್ಮ ಸ್ಕಿನ್ನು ನಿಮ್ದು ಹೆಂಗಿದೆಯೋ ಹಾಗೇ ಇರುತ್ತೆ. ಸೊ ಸ್ವಲ್ಪ ಅದನ್ನ ಹೆಲ್ದಿ ಸ್ಕಿನ್ ಆಗಿ ನೀವು ಇಟ್ಕೋಬೋದು ಅಷ್ಟೇ. ಸೊ ಯಾ, ಫಸ್ಟ್ ಐ ಆಮ್ ಗೋಯಿಂಗ್ ವಿತ್ ಟೋನರ್. ಇದು ಆ್ಯಕ್ಚುಲಿ ಮುಖಕ್ಕೆ ಫುಲ್ ಸ್ಪ್ರೇ ಮಾಡ್ಕೋಬೇಕು, ಬಟ್ ಥಿಂಗ್ ಈಸ್ ಅದು ನೀಟಾಗಿ ಸ್ಪ್ರೇ ಆಗ್ತಾ ಇಲ್ಲ. ಎವ್ರಿ ಸ್ಟೆಪ್ ಆದಮೇಲೆ ಒಂದು ಸ್ವಲ್ಪ ಟೈಮ್ನ ಕೊಡಬೇಕಾಗುತ್ತೆ ಆ ಪ್ರಾಡಕ್ಟ್ ನೀಟಾಗಿ ಅಬ್ಸರ್ವ್ ಆಗೋದಕ್ಕೆ. ಅಂದರೆ ವಿಂಟರಲ್ಲೆಲ್ಲ ನಾನು ಅಷ್ಟೊಂದು ಮೇಕಪ್ ಎಲ್ಲ ಮಾಡ್ತಿರಲಿಲ್ಲ. ಈಗ ಸಮ್ಮರಲ್ಲಿ ಮಾಡ್ತಾಯಿದ್ದೀನಿ ಬಿಕಾಸ್ ಫೇಸ್ ಬೇಗನೆ ಡಲ್ಲಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಆಲ್ಸೋ ಆಫೀಸಿಗೆ ನಮ್ಮ ಕಲೀಗ್ಸ್ ಎಲ್ಲ ಹೆಂಗೆಲ್ಲ ಬರ್ತಾರೆ ಗೊತ್ತಾ. ಲೈಕ್ ಅವ್ರು ರೆಡಿ ಆಗೋದು, ಅವರು ವೇ ಆಫ್ ಪ್ರೆಸೆಂಟೇಷನ್ನು, ಅದೆಲ್ಲ ನೋಡಿದಾಗ ನಂಗೆ ನಿಜ ಸುಮಾರು ಸಲ ಅನಿಸಿದೆ ದಟ್ ಈ ಥರ ಹಿಂಗೆ ರೆಡಿಯಾಗಿ ಬರಬೇಕು ನಾನು ಅಂತ. ಸೊ ಅವಾಗಿಂದ ಐ ಸ್ಟಾರ್ಟೆಡ್ ಡೂಯಿಂಗ್ ಸಮ್ ಮೇಕಪ್. ತುಂಬ ಪ್ರೊಫೆಷ್ನಲಾಗೆಲ್ಲ ಏನು ನಂಗೆ ಬರಲ್ಲ. ಸೊ ಜಸ್ಟ್ ನನ್ನ ಹತ್ರ ಇರೋ ಪ್ರಾಡಕ್ಟ್ಸಲ್ಲೇ ಐಲ್ ಟ್ರೈ ಅ ಬಿಟ್. ಸೊ ಜರ್ಮನಿನಲ್ಲಿ ಯಪ್ಪ ಎಷ್ಟು ಸೆಕೆ ಇದೆ ಅಂತಂದೇಳಂದರೆ ನಿಜವಾಗ್ಲೂ ಆಗೋದೇ ಇಲ್ಲ. ಮೊನ್ನೆ ನೋಡಿದರೆ 40 degrees ಇತ್ತು ಆಯಿತಾ ಟೆಂಪ್ರೇಚರು. ಹೆವಿ ಹೀಟ್ ವೇವ್ಸ್ ಎಲ್ಲ ಇದೆ ಹಾಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ತುಂಬ ಹೇಳಿದ್ರು. ಅದು ಸಿಕ್ಕಾಪಟ್ಟೆ ಸೆಕೆ. ನೆನ್ನೆ ನೋಡಿದ್ನಂದರೆ 18 degrees ಥಂಡರ್ ಸ್ಟಾರ್ಮ್ ವಾರ್ನಿಂಗ್ ಬರ್ತಾ ಇದೆ. ಅಲ್ಲ, 40 ವೆದರು ಫಸ್ಟು ಇಟ್ ಶುಡ್ ಕಮ್ ಟು 35, ಆಮೇಲೆ ಸಮ್ 30, ಆಮೇಲೆ 25, 20 ಈ ಥರ ಬರಬೇಕು. ಅದನ್ನ ಬಿಟ್ಬಿಟ್ಟು ಒಂದೇಟಿಗೆ ಇಟ್ ಇಸ್ ಕಮ್ಮಿಂಗ್ ಫ್ರಮ್ 40 to 20 degrees, 18 degree, 20 degree, ಆಲ್ ಆಫ್ ಅ ಸಡನ್ ಚೇಂಜು. ಅಪ್ಪ ಹೆಂಗೆ ಇದನ್ನೆಲ್ಲದನ್ನು ತಡ್ಕೊಬೇಕು ಅಂತ ಅನಿಸ್ಬಿಟ್ಟಿದೆ ಮಾತ್ರ. ನಾನು ಯೂಸ್ ಮಾಡ್ತಾ ಇರೋದು ನ್ಯೂಟ್ರೋಜಿನಾದು ಡೀಪ್ ಮಾಯ್ಶ್ಚರೈಸರು. ಇದು ಆ್ಯಕ್ಚುಲಿ ನನಗೆ 400 ml, ಕ್ಯಾನ್ ಯು ಸಿ 400 mlಗೆ ಐ ಆಮ್ ಪೇಯಿಂಗ್ €4 ಅಥವಾ 4.5 euros ಅಷ್ಟೇ. ನಾನು ಇದನ್ನೇ ಇಂಡಿಯಾದಲ್ಲಿ ಕೂಡ ಚೆಕ್ ಮಾಡಿದೆ ಆಯಿತಾ, ಅಲ್ಲಿ ಸಿಗುತ್ತಾ ಅಂದ್ಬಿಟ್ಟು. €4 ಈಸ್ ಅರೌಂಡ್ ಒಂದು 400 to 500 rupees ಅಷ್ಟೇ. ಬಟ್ ಇಂಡಿಯಾನಲ್ಲಿ ಫಾರ್ ಸಮ್ 250 ml ಬಾಟಲ್ಗೆ 700 rupees ಇದೆ. ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದಾಗಿದೆ. ನೆಕ್ಸ್ಟು ಸ್ಟೆಪ್ ಬಂದುಬಿಟ್ಟು ಸನ್ಸ್ಕ್ರೀನು. ಅದನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಗೋ ವಿತ್ ದಿಸ್ ಲಿಪ್ ಬಾಮ್ ಬಿಕಾಸ್ ಮಾಯ್ಶ್ಚರೈಸರ್ ಸ್ವಲ್ಪ ಅಬ್ಸರ್ವ್ ಆಗಲಿ ಅಂತ ಅಂದ್ಬಿಟ್ಟು. ದಿಸ್ ಇಸ್ ಫ್ರಮ್ ಡಾಟ್ ಆ್ಯಂಡ್ ಕೀ ಇಂಟೆಡ್ ಲಿಪ್ ಬಾಮ್. ಇದು ಸಕ್ಕತ್ತಾಗಿ ಅನಿಸುತ್ತೆ ಮಾತ್ರ. ಇದು ಯೂಶಲಿ ಸುಮ್ಮನೆ ಹೀಗೆ ಆಚೆ ಹೋಗಬೇಕು ಅಥವಾ ಜಿಮ್ಗೆಲ್ಲ ಹೋಗಬೇಕು ಅಂತಂದೇಳಂದರೆ ಐ ಡೋಂಟ್ ಯೂಸ್ ಲಿಪ್ಸ್ಟಿಕ್ಸ್. ಅವಾಗ ಎಲ್ಲ ಜಸ್ಟ್ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಹಾಕ್ಕೊಂಡು, ಕ್ಯಾನ್ ಯು ಸಿ ದ ಟಿಂಟ್, ಈ ಲಿಪ್ ಬಾಮ್ ಹಾಕ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಈಗ ಮಾಯ್ಶ್ಚರೈಸರ್ ಎಲ್ಲ ನೀಟಾಗಿ ಸ್ವಲ್ಪ ಅಬ್ಸರ್ವ್ ಆಗಿದೆ. ನಾವು ಲೆಟ್ಸ್ ಗೋ ವಿತ್ ಸನ್ಸ್ಕ್ರೀನ್. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ದು ಬ್ಯೂಟಿ ಆಫ್ ಜೇಸನ್ದು ಸನ್ಸ್ಕ್ರೀನ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು.
ಐ ಆಮ್ ಥಿಂಕಿಂಗ್ ಈ ಸರ್ತಿ ಸ್ಯಾಲ್ರಿ ಆದಮೇಲೆ ತೊಗೊಳ್ಳೋಣ ಅದನ್ನ ಅಂತ. ಬಿಕಾಸ್ ನಾನು ಕೂಡ ಮೊನ್ನೆ ಅವರೊಂದು ತೊಗೊಂಡು ಬಂದಾಗ ಒಂದು ಸ್ವಲ್ಪ ಸ್ಯಾಂಪಲ್ ಟ್ರೈ ಮಾಡಿದೆ, ನನಗೂ ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ಆ್ಯಸ್ ಆಫ್ ನೌ ಐ ಆಮ್ ಯೂಸಿಂಗ್ ದಿಸ್ ಡಾಟ್ ಆ್ಯಂಡ್ ಕೀದು. ಚಂದ ಚಂದ ಇದೆಲ್ಲ ಸ್ವಲ್ಪ ಗ್ಲೋ ಅಂತ ಅನ್ನಿಸ್ತಾ ಇದೆ. ಇದು ಮೆಬಿಲಿಂದು ಫೌಂಡೇಶನ್ನು. ದಿಸ್ ಇಸ್ ಸಮ್ ಲಿಫ್ಟರ್ ಪ್ಲಂಪ್ ಆ್ಯಂಡ್ ಗ್ಲೋ ಇನ್ ದ ಶೇಡ್ ಬಂದುಬಿಟ್ಟು 220. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆಲ್ಲರೂ ಬೇರೆಯವ್ರು ಹೇಳಿದ್ದು ಮ್ಯಾಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಲೆಟ್ ಮಿ ಫಸ್ಟ್ ಯೂಸ್ ಸಸ್ತಾವಾಲಾ ಆ್ಯಂಡ್ ಗೆಟ್ ಯೂಸ್ ಟು ಇಟ್. ಆಮೇಲೆ ಸ್ವಲ್ಪ ಎಕ್ಸ್ಪೆನ್ಸಿವ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಒಂದೇಟಿಗೆ ಎಕ್ಸ್ಪೆನ್ಸಿವ್ ತೊಗೊಂಡ್ಬಿಟ್ರೆ ಅಪ್ಲೈಯೇ ಮಾಡೋಕ್ಕೆ ಬಂದಿಲ್ಲ ಅಂದರೆ ಅವಾಗ ನಾವೇನು ಮಾಡ್ತೀವಿ, ಆ ಪ್ರಾಡಕ್ಟ್ನ ಬೈಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನು ಚೆನ್ನಾಗೇ ಇಲ್ಲ ಹಂಗೆ. ಅದಕ್ಕೆ ಫಸ್ಟ್ ಸಸ್ತಾವಾಲನ ತೊಗೊಂಡು, ಇದೂ ಏನು ಅಷ್ಟೊಂದೇನು ಕಮ್ಮಿ ಇಲ್ಲ. ಸ್ಟಿಲ್ ಮ್ಯಾಕಿಗೆಲ್ಲ ಕಂಪೇರ್ ಮಾಡಿದರೆ ಮ್ಯಾಕು, ಆಮೇಲೆ ಇನ್ನೂ ಯಾವುದದು ನ್ಯಾಕಾ ಅಲ್ಲ ನಾರ್ಸ್ ಬ್ರ್ಯಾಂಡು ಇದೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ಸೊ ಅದನ್ನ ತೊಗೊಳ್ಳೋದಕ್ಕಿಂತ ಮುಂಚೆ ಫಸ್ಟು ಮೆಬಿಲಿನ್ನಲ್ಲಿ ಫೌಂಡೇಶನ್ ಅಪ್ಲೈ ಮಾಡೋ ಟೆಕ್ನಿಕ್ನ ಫಸ್ಟು ಕಲಿಯೋಣ. ಈಗ ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ಟೆಕ್ನಿಕ್ಸ್ ಬಂದುಬಿಟ್ಟು 2 ಥರ ಇದೆ. ಒಂದು ಈ ಥರ ಈ ಬ್ಲೆಂಡರ್, ಇದು ಬಂದುಬಿಟ್ಟು ತುಂಬ ಕಡಿಮೆ ಕವರೇಜ್ನ ಕೊಡುತ್ತೆ. ಆ್ಯಂಡ್ ಈ ಥರ ಬ್ರಷ್ ಯೂಸ್ ಮಾಡೋದ್ರಿಂದ ಇದು ಮೀಡಿಯಮ್ ಕವರೇಜ್ನ ಕೊಡುತ್ತಂತೆ. ಅದೇ ಓನ್ಲಿ ಫಿಂಗರಿಂದನೇ ಬ್ಲೆಂಡ್ ಮಾಡಿದರೆ ದಟ್ ಗಿವ್ಸ್ ಫುಲ್ ಕವರೇಜ್. ಇದು ನಾನು ಕಲ್ತ್ಕೊಂಡಿರೋ ಟೆಕ್ನಿಕ್ಕು ಗೈಸ್. ಸೊ ಈಗ ನಮಗೆ ತುಂಬ ಕಡಿಮೆ ಕವರೇಜ್ ಎಲ್ಲ ಕೊಡುತ್ತೆ ಅಂತಂದರೆ ನಾನು ಹಾಕ್ಕೊಳ್ಳೋದು ಯಾಕೆ ಅಲ್ವಾ? ಸ್ವಲ್ಪ ಮೀಡಿಯಮ್, ಫುಲ್ಲು ಕವರೇಜ್ ಎಲ್ಲ ಏನು ಕೊಡೋದು ಬೇಡ, ಸ್ವಲ್ಪ ಲೈಟಾಗಿ ಮೀಡಿಯಮ್ ಇರಲಿ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿಂದ ಒಂದು ಚೂರೇ ಪ್ರಾಡಕ್ಟ್ನ ಎಲ್ಲ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಕಲ್ತಿರೋದೇ ಗಾಯ್ಸ್. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಸೊ ಈಗ ಶಕೆಗೆ ಎಲ್ಲ ಕಿತ್ಕೊಂಡ್ಬರುತ್ತೆ. ಹೆಚ್ಚು ಕಮ್ಮಿ ಸ್ವಲ್ಪ ಚಿಕ್ಕಂದ್ರಿದ್ದಾಗ ಪೇಂಟ್ ಎಲ್ಲ ಮಾಡ್ತಾ ಇದ್ವಲ್ಲ, ಹಾಗೆ ಆಲ್ಮೋಸ್ಟ್. ನಿಮಗೆ ಪೇಂಟಿಂಗ್ ನೀಟಾಗಿ ಬಂದರೆ ಇದು ಚೆನ್ನಾಗೇ ಮಾಡ್ತೀರ. ನಂಗೆ ಪೇಂಟಿಂಗು ಕೂಡ ನಾನು ಚಿಕ್ಕವಳಿದ್ದಾಗ ಚೆನ್ನಾಗಿ ಮಾಡ್ತಾ ಇರಲಿಲ್ಲ, ಹಾಗಾಗಿ ನನಗೆ ಅಷ್ಟೊಂದು ನೀಟಾಗಿ ಬರಲ್ಲ. ಮೇಕಪ್ನ ಇನ್ನೊಂದು ನಾನು ನೋಡಿರೋದು, ಅವಸರದಲ್ಲೆಲ್ಲ ಮಾಡೋಕ್ಕಾಗಲ್ಲ ಗೈಸ್. ಒಂದು ಸ್ವಲ್ಪ ನೀಟಾಗಿ ಟೈಮ್ ಬೇಕು. ಮೇಕಪ್ ಅಪ್ಲೈ ಮಾಡೋಕ್ಕೂ ಟೈಮ್ ಬೇಕು, ಆಮೇಲೆ ಒಂದು ಸ್ವಲ್ಪ ಅದು ನೀಟಾಗಿ ಕೂರೋದಕ್ಕೆ, ಅಡ್ಜಸ್ಟ್ ಆಗೋದಕ್ಕೆ ಪೂರ ಟೈಮ್ ಬೇಕು. ವಾಟ್ ಡು ಯು ಸೇ ಅಬೌಟ್ ಮೈ ಬ್ಲೆಂಡಿಂಗ್ ಟೆಕ್ನಿಕ್? ರೇಟ್ ಮಾಡಿ ಇನ್ ದ ಸ್ಕೇಲ್ ಆಫ್ 5. ನನ್ನ ಪ್ರಕಾರ ಏನೊಂದು 3 ಕೊಡ್ಬೋದು ಅಂದ್ಕೊತೀನಿ. 2, 1 ಎಲ್ಲ ಕೊಡೋಷ್ಟು ವರ್ಷದಾಗೇನಿಲ್ಲ. ಮಸ್ಕಾರ ಇದು ಸ್ಟೇಜ್ 9 to 9 ಯೂಸ್ ಮಾಡ್ತಾ ಇದ್ದೀನಿ. ಎನಿ ಡಿಫ್ರೆನ್ಸ್? ಐ ಡೋಂಟ್ ನೋ. ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಸೆಟ್ ಮಾಡ್ಕೊಂಡು ಒಂದು ಸ್ವಲ್ಪ ಅದು ಬಿಟ್ಬಿಟ್ರೆ ಒಂಚೂರು ಆಟ ಕೆಲಸ ನೋಡ್ಕೊಳ್ಳೋಕ್ಕೆ ಭಯ ಗೈಸ್ ನನಗೆ. ಯಾಕಂದರೆ ಇಲ್ಲೆಲ್ಲ ಬಿದ್ದುಬಿಟ್ಟು ಸ್ವಲ್ಪ ಇದು ಒಂಚೂರು ಜಾಸ್ತಿ ಆದ್ರೂ ಯಾಕೋ ಮುಖ ಥರ ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೆಟ್ಟಿಂಗ್ ಸ್ಪ್ರೇದು. ನಾವು ಲೆಟ್ಸ್ ಡು ಲಿಪ್ಸ್. ಲಿಪ್ ಲೈನರು. ಅದಕ್ಕಿಂತ ಮುಂಚೆ ಲಿಪ್ ಬಾಮ್ ಅಳಿಸ್ಕೊಂಬಿಡೋಣ ಫಸ್ಟ್. ಟಿಂಟೆಡ್ ಲಿಪ್ ಆಯಿಲ್ ಇದು. I use this Maybelline Fit Me powder. ಇದನ್ನ ತಂದ್ಬಿಟ್ಟು ಫೈನಲ್ ಬೊಟ್ಟು. Next I go with this perfume. ಇದು from Valentino. ವೆರಿ ಕಾಸ್ಟ್ಲಿ ಗೈಸ್. ಸ್ವಲ್ಪನೇ ಯೂಸ್ ಮಾಡ್ತೀನಿ ಅದಕ್ಕೆ.
10,000 ಪೇ ಮಾಡಿದ್ದೀನಿ ಇದಕ್ಕೆ. 95 ಏನೋ 98 euros. ದಿಸ್ ಇಸ್ ಫ್ರಮ್ ಫಾಸಿಲ್. ವಿಂಟರಲ್ಲೆಲ್ಲ ವಾಚ್ ಹಾಕೋಕ್ಕೆ ಚಾನ್ಸೇ ಸಿಗಲ್ಲ ಗೈಸ್, ಅದಕ್ಕೆ ಇವಾಗ ಆಪ್ಷನ್ ಇದ್ದಾಗ ಚೆನ್ನಾಗಿ ಹಾಕೊಂಡ್ಬಿಡ್ಬೇಕು. ಸೊ ಎಸ್ ಗೈಸ್, ದಿಸ್ ಇಸ್ ದ ಫೈನಲ್ ಲುಕ್. ಒಂದು ಹೈ ಪೋನಿನ ಹಾಕ್ಕೊಂಡೆ. ಆ್ಯಂಡ್ ಯಾ, ನಿಮಗೆ ಈ ಲುಕ್ ಹೇಗೆ ಅನ್ನಿಸ್ತು ಅಂತಂದೇಳಿ ಕಮೆಂಟ್ ಮಾಡಿ. ನಿಮ್ಗೇನಾದರೂ ನನ್ನ ಕಂಟೆಂಟ್ ಇಷ್ಟ ಆದಲ್ಲಿ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.